ದರ್ಶನ್ ಮೇಡಮ್, ನೀವು ಅವ್ರನ್ನ ಪ್ರಶ್ನೆ ಕೇಳಿದ್ರಿ, ಸಾಧನೆ ಹೇಳಿ ಅಂತಂದ್ರಿ. ಉದಾಹರಣೆ, ಒಂದು ಹೆಣ್ಮಗಳು ಈ ದೇಶ, ಉದಾಹರಣೆಗೆ ಸಿದ್ದರಾಮಯ್ಯನವರು ಅತಿ ಹೆಚ್ಚು ಕಾಲ ದೇವರಾಜ್ ಅರಸ್ ಅವ್ರ ರೆಕಾರ್ಡ್ ಬ್ರೇಕ್ ಮಾಡಿದ್ರು ಇದ್ರು. ಆದ್ರೆ ದೇವರಾಜ್ ಅರಸ್ ಅವರನ್ನ ಬಹಳ ಕಾರಣಗಳಿಗೆ ನಾವು ಇವತ್ತು ನೆನಪಿಸ್ಕೊಳ್ತೀವಿ. ಆದರೆ ದೇವರಾಜ್ ಅರಸ್ ಅವರ ಅಧಿಕಾರ ಅವಧಿಯನ್ನ ಬ್ರೇಕ್ ಮಾಡಿ ರೆಕಾರ್ಡ್ ಮಾಡಿದ್ರೆ ಹೊರತು ಸಿದ್ದರಾಮಯ್ಯನವರು ಜನ ನೆನಪಿಟ್ಟುಕೊಳ್ಳುವ ರೀತಿಯಲ್ಲಿ ಮುಂದಿನ 50 ವರ್ಷ ನೆನಪಿಟ್ಟುಕೊಳ್ಳುವಂತ ಮಹತ್ವವಾದಂತ ಏನೂ ಮಾಡ್ಲಿಲ್ಲ. ಆ ದಿನಕ್ಕೆ ಗ್ಯಾರಂಟಿ ಅನ್ನೋ ಆ ಕ್ಷಣಕ್ಕೆ ಆ ದಿನಕ್ಕೆ ಸರ್ ನಾನು ಹೇಳೋದು ಹೊಟ್ಟೆ ಆ ಕ್ಷಣಕ್ಕೆ ಹೊಟ್ಟೆ ತುಂಬದ್ ಕರೆಕ್ಟ್ ಸರ್. ಮುಂದಿನ ದಿನಗಳಲ್ಲಿ ದುಡ್ಕೊಂಡ್ ತಿನ್ನಕ್ ಏನ್ ಮಾಡ್ಬೇಕು ಹೇಳ್ರಿ. ಇವ್ರ ಲೈನ್ ಅಲ್ಲಿ ನೀವು ಮಾತಾಡ್ಬೇಡ್ರಿ. ಸಿದ್ದರಾಮಯ್ಯನವರ ನಿರಂತರವಾಗಿ ಸರ್ ಪ್ರತಿದಿನ ಹೊಟ್ಟೆಗೆ ಅನ್ನ ತಿನ್ಬೇಕು ಸರ್. ಸಿದ್ದರಾಮಯ್ಯನವರ ಸಾಕ್ಷಿ ಗುಡ್ಡೆಗಳು ಮೇಡಮ್, ಅದು ಶಾಲಾ ಮಕ್ಕಳಿಂದ ಹಿಡಿದು ಪೌರ ಕಾರ್ಮಿಕರ ತನಕ ಇವತ್ತು KSRTC ನಲ್ಲಿ ಆಗಿರ್ತಕ್ಕಂಥ ಒಂದು ಬೆಳವಣಿಗೆ 5,800 ಬಸ್ ಖರೀದಿ ಮಾಡೋದಿರ್ಬೋದು. ಇನ್ನು ನಿಮ್ ರಾಮಲಿಂಗಾರೆಡ್ಡಿ ಅವರು ಆ ಸಾರಿಗೆ ಇಲಾಖೆ ನೌಕರರ ಬೇಡಿಕೆಗಳನ್ನು ಈಡೇರ್ಸಕ್ ಆಗಿಲ್ಲ. ನಾಳಿದ್ದು ಮತ್ತೆ ಬೀದಿಗೆ ಬರ್ತಾರೆ. ಈಗ ದೇಶದ ಪ್ರಧಾನಿ ಅಂತ ಮಾತಾಡಿದ್ರಿ ಮೇಡಮ್. ಈ ದೇಶದಲ್ಲಿ ನಿಮ್ ರೀತಿನ ಒಂದು ಹೆಣ್ಮಗಳು ಪ್ರಧಾನಿ ಆಗಿದ್ರು. ಸಾಕ್ಷಿ ಗುಡ್ಡೆ ವಿಚಾರಕ್ಕೆ ಬಂದ್ರೆ ಮೇಡಮ್, ಅವರು 20 ಅಂಶದ ಕಾರ್ಯಕ್ರಮ ಮಾಡಿದ್ರು. ನೀಲಿ ಕ್ರಾಂತಿ, ಮತ್ಸ್ಯ ಕ್ರಾಂತಿ, ಸ್ವರ್ಣ ಕ್ರಾಂತಿ, ಕ್ಷೀರ ಕ್ರಾಂತಿ, ಹಸಿರು ಕ್ರಾಂತಿ, ಈ ರೀತಿಯ ಕ್ರಾಂತಿಯನ್ನ ಮಾಡಿದ್ರು. ಪರಮಾಣು ಪರೀಕ್ಷೆಯನ್ನ ಲಾಫಿಂಗ್ ಬುದ್ಧ ಅಂತೇಳಿ ಪರಮಾಣು ಪರೀಕ್ಷೆಯನ್ನು ಮಾಡಿದ್ರು ಮೇಡಮ್. ಆ ಕಾಲದಲ್ಲಿ ಇಲ್ಲ 1976 ಮೊದಲ ಪರಮಾಣು ಪರೀಕ್ಷೆ ಲಾಫಿಂಗ್ ಬುದ್ಧ ಪೋಖ್ರಾನ್ ಮಾಡಿದ್ದು ಮೇಡಮ್. ಆರ್ಯಭಟ ಅಂತ ಆ ಕಾಲದಲ್ಲೇ ನಾವು ಆಕಾಶಕ್ಕೆ ಉಡಾವಣೆ ಮಾಡಿದ್ವಿ ಮೇಡಮ್. ಕ್ಯಾಪ್ಟನ್ ರಾಕೇಶ್ ಶರ್ಮಾ ಅಂತ ಅವ್ರ ಜೊತೆ ಇವತ್ತು ನಾವು ವಾಟ್ಸಪ್ ಅಲ್ಲಿ ಮಾತಾಡತಾರ. ಇಂದಿರಾ ಗಾಂಧಿ ಅವ್ರು ಮಾತಾಡ್ತಾರೆ, ಕೈಸಾ ದಿಕ್ರ ಚಂದ್ರಯಾನಕ್ಕೆ ಹೋಗಿದ್ರು, ಕೈಸಾ ದಿಕ್ರ ಹಮಾರ ದೇಶ ಅಂದಾಗ ಸಾರೇ ಜಾನ್ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಅನ್ನುವಂತ ಮಾತನ್ನೂ ಹೇಳಿದ್ರು ಮೇಡಮ್. ಅದೇ ಇಂದಿರಾ ಗಾಂಧಿ ದೇಶದ ಪ್ರಧಾನಿ ಅದೇ ಲೆಗಸಿಯನ್ನ ಮೋದಿ ಅವರು ಮುಂದುವರಿಸಿಕೊಂಡು ಹೋಗಿದ್ದಾರೆ ಮೇಡಮ್. ನೀವು ಕೇಳಿದ್ರಿ ಆಗಿಂದ ನೋಡಿ, ನಾನು ಅದನ್ನೇ ಹೇಳ್ತಾ ಇರೋದು. ಆ ಲೆಗಸಿಯನ್ನ ಮುಂದುವರಿಸಿಕೊಳ್ಳೋದು ಬೇರೆ, ನಿಮ್ದೇ ಆದಂತ ಚಾಪ್ ಮೂಡಿಸೋದು ಮೇಡಮ್. ಈಗ ಉಳುವವನೇ ಹೊಲದೊಡಿಯ, ನೀವು ದೇವರಾಜ್ ಅರಸ್ ಅವ್ರನ್ನ ನೆನ್ಸ್ಕೊಂಡ್ರಿ. ಆ ಗಟ್ಟಿಗಿತ್ತಿ ಉಳುವವನೇ ಹೊಲದೊಡಿಯ ಅನ್ನುವಂತ ಕ್ರಾಂತಿಕಾರಕ ಒಂದು ನಿರ್ಧಾರಗಳನ್ನ ತಗೊಂಡ್ರಲ್ಲ, ಅಥವಾ ಮನಮೋಹನ್ ಸಿಂಗ್, ನಾವು ಇವರೆಲ್ಲ ಇತಿಹಾಸ ಅಂದ್ರೆ ತುಂಬಾ ದೂರ ಆಗುತ್ತೆ ಮೇಡಮ್. ನೆರೇಗಾ, ಇಲ್ಲೇ ಫುಡ್ ಸೆಕ್ಯೂರಿಟಿ ಆಕ್ಟ್, RTI ಆಗಿರ್ಬೋದು, ಸ್ತ್ರೀ ಶಕ್ತಿ ಆಗಿರ್ಬೋದು. ಪ್ರತಿಯೊಬ್ಬ ನಾಯಕನಿಗೂ ಕೂಡ ಸಾಧನೆಗಳು ಇರ್ತವೆ, ವೈಫಲ್ಯಗಳು ಇರ್ತವೆ. ತೆಗೆದುಕೊಂಡಂತಹ ತೀರ್ಮಾನಗಳಲ್ಲಿ ಕೆಲವೊಂದು ತಪ್ಪು ನಿರ್ಣಯಗಳು, ನೆಹರು, ಇಂದಿರಾ ಗಾಂಧಿ ಎಮರ್ಜೆನ್ಸಿ, ಇವನ್ ಮನಮೋಹನ್ ಸಿಂಗ್ ಅವರ ಏನು ಮೌನ, ಇವೆಲ್ಲವೂ ಕೂಡ ಕೆಲ ವೈಫಲ್ಯಗಳ ಅಡಿಯಲ್ಲೇ ಬರುತ್ತೆ. ಹಾಗೆ ನರೇಂದ್ರ ಮೋದಿ ಅವರು ಏನ್ ದೇವರಲ್ಲ, ಅವರು ಕೂಡ ಮನುಷ್ಯರೇ. ಅವರಲ್ಲೂ ಕೆಲವು ನೀತಿ ನಿಲುವುಗಳಲ್ಲಿ ತಪ್ಪಾಗಿರಬಹುದು. ಬಟ್ ನೀತಿ ನಿಲುವುಗಳ ತಪ್ಪುಗಳು, ವೈಫಲ್ಯಗಳಿಗಿಂತ ಸಾಧನೆ ಜಾಸ್ತಿ ಮಾತಾಡಬೇಕು ಅಂತ ನಾನು ಹೇಳೋದು. ಆಯ್ತು ಮೇಡಮ್. ಈಗ ಮೇಡ್ ಇನ್ ಇಂಡಿಯಾ ಅಂತ ನಾವು ಅಷ್ಟೊಂದು ಪ್ರಾಡಕ್ಟ್ ತರ್ತಾ ಇದ್ವಿ, ಹೆಸರು ಚೇಂಜ್ ಮಾಡಿದ್ರು ಮೇಕ್ ಇನ್ ಇಂಡಿಯಾ ಅಂತಂದ್ರು. ನಾವು ನೆರಗ ಮಾಡಿದ್ವಿ, ಅದಕ್ಕೇನೋ ಎಂತದ್ದು ರಾಮ್ಜಿ ಅಂತಂದ್ರು. ಇವತ್ತೆಲ್ಲ ಗುಳೆ ಹೊಡ್ತಾ ಇದ್ದಾರೆ ಮೇಡಮ್. ಸ್ಕಿಲ್ ಇಂಡಿಯಾ ಅಂತಂದ್ರು. ಎಷ್ಟು ಜನಕ್ಕೆ ಈ ದೇಶದಲ್ಲಿ ಇವರು ಟ್ರೈನಿಂಗ್ ಕೊಟ್ಟಿದ್ದಾರೆ. ಮುದ್ರಾ ಅಂದಾಗ ನೀವು ಧ್ವನಿ ಎತ್ತಿದ್ರು ಒಂದು ಪ್ರಶ್ನೆ ಕೇಳೋದಕ್ಕೆ ಏನಂಗ್ ಮಾತಾಡ್ತಾರೆ ಅಂದ್ರು. ಎಷ್ಟು ಜನಕ್ಕೆ ಈ ದೇಶದಲ್ಲಿ ಲೋನ್ ಕೊಡುವಂತ ಕೆಲಸ ಆಗಿದೆ, ಸತ್ಯ ಮಾತಾಡ್ಲಿ. ಏನೋ ಡಿಜಿಟಲ್ ಇಂಡಿಯಾ ಶೋಭಾಕೊಂದು ಅಕೌಂಟ್ ಅಲ್ಲಿ 20 ಲಕ್ಷ ರೂಪಾಯಿ ಎಗ್ರೋಯ್ತಲ್ಲ ಮೇಡಮ್. ಇದೇ ಡಿಜಿಟಲ್ ಇಂಡಿಯಾದಲ್ಲಿ ಅವ್ರ ಸಂಸತ್ ಭವನ್ ಬ್ಯಾಂಕ್ ಅಲ್ಲಿ. ಸೊ ಇವರ ಯೋಜನೆ ಇವಾಗ ಅದೇನು ಜಲ್ ಜೀವನ್ ಮಿಷನ್ ಅಂತಂದ್ರಲ್ಲ ಮೇಡಮ್, 68% ರಾಜ್ಯ ಸರ್ಕಾರ ಕೊಡ್ತಾ ಇರೋದು. PM ಆವಾಸ್ ಯೋಜನೆ 92% ರಾಜ್ಯ ಸರ್ಕಾರ ಕೊಡ್ತಾ ಇರ್ತಕ್ಕಂಥದ್ದು. ನೀರಾವರಿ ವಿಚಾರ ಇವ್ರು ಮಾತಾಡಿದ್ರು. PM ಆವಾಸ್ ಯೋಜನೆ ಅದು ಮೊದಲಿಂದ ಇದೆ ಸರ್, ಮೊದಲಿಂದ ಇದೆ. ಇವತ್ತೇನು ಹೊಸದಾಗೇನು ಬಂದಿಲ್ಲ. ನಂಗೆ ಹೊಸ್ತು ಏನಾದ್ರೂ ಹೇಳ್ತೀರಾ ಇಲ್ವಾ ಹೇಳಿ. 3 ಜನ ಹಳೆ ಪಿಟ್ಲೆ, ನಮ್ದು ಹಳೇದ್ ಬಿಡಿ, ಇವ್ರದ್ದು ಯಾವ್ದೋ ಆ ಬಾಟ್ಲಿಗೆ ಹೊಸ ವೈನ್ ಹಾಕೊಂಡಿರೋದು, ನಮ್ದು ಹಳೆ ವೈನೇ ಬಿಡಿ. ಆ ಹಳೆ ವೈನಲ್ಲಿ ನಾವ್ ಇಷ್ಟೆಲ್ಲ ಸಾಧನೆಯ ಸಾಕ್ಷಿ ಗುಡ್ಡೆಗಳು, ನೆಹರು ಅವ್ರದ್ದು ಹೇಳ್ತೀನಿ, PV ನರಸಿಂಹರಾವ್ ಹೇಳ್ತೀನಿ, ಮನಮೋಹನ್ ಸಿಂಗ್ ಅವ್ರದ್ದು ಹೇಳ್ತೀನಿ, ಪ್ರತಿಯೊಬ್ಬರದ್ದು. ಆಮೇಲೆ ಮೇಡಮ್ ಭ್ರಷ್ಟಾಚಾರ ಮುಕ್ತ ಅಂತಂದ್ರಲ್ಲ, ನೀವ್ ಹೆಸರು ಹೇಳಿಲ್ಲ, ನಾ ಹೇಳ್ತೀನಿ. ಸುವೇಂದು ಅಧಿಕಾರಿ ಆಗಿರ್ಬೋದು, ಬಿಶ್ವ ಆಗಿರ್ಬೋದು, ಪ್ರಫುಲ್ ಪಾಟೀಲ್ ಆಗಿರ್ಬೋದು, ಅಜಿತ್ ಪವಾರ್ ಆಗಿರ್ಬೋದು, ಏಕನಾಥ್ ಶಿಂದೆ ಆಗಿರ್ಬೋದು, ಆಮೇಲೆ ಸುನಿಲ್ ದೇಸಾಯಿ ಆಗಿರ್ಬೋದು, ಎಲ್ಲರ ಮೇಲೆ ಇವರು ಏನು ಕಲ್ಲಿದ್ಲು ಹಗರಣ, ಆ ಹಗರಣ, ಈ ಹಗರಣ ಅಂದ್ರೆ ಕೊಲೆ ಮಾಡಿದವ್ರು ನಿಮ್ಮ ಹತ್ರ ಬಂದ ತಕ್ಷಣ ಅವನು ಕೊಲೆಗಾರ ಅಲ್ಲ, ಅತ್ಯಾಚಾರಿ ನಿಮ್ಮ ಹತ್ರ ಬಂದ ತಕ್ಷಣ ಪರಿಶುದ್ಧ ಆತ್ಮ, ಇನ್ನೊಂದೇನೋ ಹಗರಣ ಮಾಡಿದವನು ಬಂದ ತಕ್ಷಣ ನಿಮ್ಮ ಹತ್ರ ಏನು ಪಳ ಹೊಳೆಯೋಣ. ಒಟ್ಟಾರೆಯಾಗಿ ಮೇಡಮ್ ನರೇಂದ್ರ ಮೋದಿಯವರ ಆಳ್ವಿಕೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟ ಆಗ್ಲಿ, ರಾಷ್ಟ್ರೀಯ ಮಟ್ಟದಲ್ಲಾಗ್ಲಿ, ಒಂದು ಕಡೆ ಹಣದುಬ್ಬರ, ಇನ್ನೊಂದು ಕಡೆ ಉದ್ಯೋಗ ಇಲ್ಲ, ಮತ್ತೊಂದು ಕಡೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ, ವಿದ್ಯಾರ್ಥಿಗಳ ಬದುಕು ನಿಮ್ ಸರ್ಕಾರದಲ್ಲಿ ಮಹಿಳೆಯರಿಗೆ ಭಾರಿ ರಕ್ಷಣೆ ಇದೆ. ಇವತ್ತೇ ನೋಡಿ ಒಬ್ಬ ಬಾಲಾಪರಾಧಿನ ಇದಕ್ ಕಳ್ಸಿದ್ದಾರೆ, ರಿಮೈಂಡ್ ಹೋಮ್ ಕಳ್ಸಿದ್ದಾರೆ. ಯಾಕೆ ಹೇಳಿ
ಮೇಡಮ್. ಯಾಕೆ ಹೇಳಿ? ಮಕ್ಕಳ ಮೇಲಿನ ಅತ್ಯಾಚಾರ, ಮಹಿಳೆಯರ ಮೇಲಿನ ಮೇಡಮ್, ಅತ್ಯಾಚಾರ. ಕೇಳಿ. ನೀವು ಹೇಳಿ ಸರಿ ಮೇಡಮ್. ಯಾಕೆ ದರ್ಶನ್ ಈ ಮಾತು ಹೇಳ್ತೀನಿ ಅಂದ್ರೆ, ನೀವು ಮಾತಾಡುವಾಗ ನಿಮ್ಗೊಂದು ನೈತಿಕತೆ ಇರಬೇಕು. ಯಾಕೆ ಅಂತಂದ್ರೆ ಈ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಈ ಪ್ರಶ್ನೆ ಕೇಳೋದಕ್ಕೆ ನಾನು ಅರಳಿದಿನ ಇಲ್ವಾ ಅಂತ ನಾನು ಯೋಚನೆ ಮಾಡ್ತೀನಿ ಸರ್. ಬಟ್ ನೀವು ಈಗ ಮಹಿಳೆಯರ ರಕ್ಷಣೆಯ ಬಗ್ಗೆ ನೀವು ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ಸೊ ನೀವು ನಿಮ್ಮ ಆತ್ಮಾವಲೋಕನ ಮಾಡ್ಕೋಬೇಕು. ಮೇಡಮ್, ನೀವು ಹೇಳ್ಬೇಕಾದ್ರೆ ಸರಿಯಾದ ಉತ್ತರ ಹೇಳಿದ್ರೆ ಅವನು ಯಾರೋ ಒಬ್ಬಂದು ಅರೆಸ್ಟ್ ಆಗಿದೆ ಅಂತ ಹೇಳಿ. ಯಾವನೋ ಒಬ್ಬ ಅಲ್ಲ ಸರ್. ನೀವು ಇತ್ತೀಚೆಗೆ ನೀವು ಸೋಷಿಯಲ್ ಮೀಡಿಯಾ ನೀವು ಆಕ್ಟಿವ್ ಆಗಿದ್ದೀರಿ ದರ್ಶನ್. ಈ ಒಂದು ಚರ್ಚೆಯಲ್ಲಿ ನಾನು ಅವಕಾಶ ಕೊಟ್ಟಿಲ್ಲ ಅಂದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕಾ ಬಿಡ್ತೀರಾ. ಹಂಗೇನೆ ನೀವು ಸೋಷಿಯಲ್ ಮೀಡಿಯಾ ಜಸ್ಟ್ ಸ್ವೈಪ್ ಇಟ್, ಲಾಗು ಮಚ್ಚು ಹಿಡ್ಕೊಂಡು ಬೀದಿಯಲ್ಲಿ ರಣ ಹೇಡಿಗಳು ಹೆಣ್ಮಕ್ಕಳ ಮೇಲೆ ಹಲ್ಲೆ ಮಾಡ್ಕೊಂಡು ಓಡಾಡ್ತಾ ಇದಾರೆ ಈ ರಾಜ್ಯದಲ್ಲಿ. ನೀವು ಜಸ್ಟ್ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿ, ಹೆಣ್ಮಕ್ಳು ಹೊರಗಡೆ ಓಡಾಡೋದಕ್ಕೆ ಭಯಪಡುವಂತ ವಾತಾವರಣ ನಿರ್ಮಾಣ ಆಗಿದೆ. ಅಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ನೀವು ಆರೋಪ ಮಾಡೋದಕ್ಕಿಂತ ನಿಮ್ಮ ಪ್ರಶ್ನೆಯನ್ನ ಗೌರವಿಸ್ತಾ ಆ ಹುಡುಗನ ಅರೆಸ್ಟ್ ಆಗಿದೆ ಅಂತ ನೀವು ಹೇಳಿದ್ರಲ್ಲ, ಇದೆ ಒಲಿಂಪಿಕ್ಸ್ ಅರೆಸ್ಟ್ ಆಗೋದು ಇಂಪಾರ್ಟೆಂಟ್ ಅಲ್ಲ, ಮಾಡೋಕ್ಕಿಂತ ಮುಂಚೆ ಚಡ್ಡಿ ಒದ್ದೆ ಆಗಬೇಕು. ಅದು ಭಯ, ಅದು ಆಡಳಿತ. ಒಂದ್ ನಿಮಿಷ. ಇವತ್ತು ಒಲಿಂಪಿಕ್ಸ್ ಹೋಗಿದ್ದಂತ ಹೆಣ್ಮಕ್ಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದವನ್ನ ಇವತ್ತಿಗಾದ್ರೂ ಬಂಧಿಸಿದಾರ. ಅವನು ಯಾರೋ ಕುಲಭೂಷಣ್ ಅಂತ, ಹಸ್ರತ್ತು ಉನ್ನಾವೋ ಅತ್ಯಾಚಾರ ಆಗಿರೋ ಪ್ರಕರಣದಲ್ಲಿ ಅವರು ಯಾರು ಅತ್ಯಾಚಾರಕ್ಕೆ ಒಳಗಾಗಿದ್ರು ಆ ಹೆಣ್ಮಕ್ಳು ಹೆಣ ಕೊಡ್ಲಿಲ್ಲ ಅವ್ರ ಕುಟುಂಬಗಳಿಗೆ. ಅವರು ಕೋರ್ಟಿಗೆ ಹೋಗ್ಬೇಕಾದ್ರೆ ಲಾಯರ್ನ ಕೊಲೆ ಮಾಡಿಸ್ತಾರೆ. ಅಲ್ಲಿದೆಲ್ಲಿದೆ